ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಅನಿಲ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಸುಮಲತಾ ಅಂಬರೀಷ್ಗೆ ರೈತ ಸಂಘದ ಬೆಂಬಲ, ರೈತರ ಸಮಸ್ಯೆಗೆ ಸ್ಪಂದಿಸುವ ಭರವಸೆ, ಎಸ್ ದರ್ಶನ್ ಬಗ್ಗೆ ಮಾತನಾಡದಿರಲು ತಾಕೀತು. ಪಾಂಡವಪುರ ಪುರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ನಿವಾಸಿಗಳಿಗೆ ತಪ್ಪದ ಬವಣೆ. ಸ್ವರ್ಣ ಟಿವಿ ವಿಶೇಷ ವರದಿ. ಲೋಕಸಭಾ ಚುನಾವಣೆ ಹಿನ್ನೆಲೆ ಪಕ್ಷೇತರ ಅಭ್ಯರ್ಥಿ ನಾಮಪತ್ರ, ಬಿಎಸ್ಪಿಯಿಂದಲೂ ಉಮೇದುವಾರಿಕೆ. ಶ್ರೀರಂಗಪಟ್ಟಣದಲ್ಲಿ ಸುಮಲತಾ ರೋಡ್ ಶೋ, ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ, ದೇವಾಲಯದಲ್ಲಿ ವಿಶೇಷ ಪೂಜೆ. ಪ್ರಸ್ತುತ ಲೋಕಸಭಾ ಚುನಾವಣೆ ಬೆಳವಣಿಗೆಗಳು ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆಯುತ್ತಿದ್ದು, ಬದಲಾದ ಬೆಳವಣಿಗೆಯಲ್ಲಿ ರೈತ ಸಂಘವು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ರವರಿಗೆ ತನ್ನ ಬೆಂಬಲವನ್ನು ಸೂಚಿಸಿದೆ. ಮಂಡ್ಯದ ಅಶೋಕನಗರ 3ನೇ ಕ್ರಾಸ್ನಲ್ಲಿರುವ ವಕೀಲರಾದ ಕೇಶವಮೂರ್ತಿರವರ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ರೈತ ಸಂಘದ ನಾಯಕಿ ಸುನೀತಾ ಪುಟ್ಟಣಿಯರವರು ಹಲವು ಬೇಡಿಕೆಗಳ ಮನವಿಯನ್ನು ಸುಮಲತಾರವರಿಗೆ ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪಕ್ಷೇತರ ಅಭ್ಯರ್ಥಿ ಸುಮಲತಾರವರಿಗೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುನೀತಾ ಪುಟ್ಟಣಿಯ, ಸುಮಲತಾರವರು ಮಂಡ್ಯದ ಸೊಸೆಯಾಗಿದ್ದು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ವಿಶ್ವಾಸವಿದೆ ಎಂದರು. ಸ್ವತಂತ್ರವಾಗಿ ಮಂಡ್ಯದವರೇ ಆದ ಮಂಡ್ಯ ಸೊಸೆ ಆಗಿರೋದ್ರಿಂದ ಇವರು ಮಂಡ್ಯದಲ್ಲಿ ಚುನಾವಣೆಗೆ ಎದುರಿಸ್ತಾ ಇದ್ದಾರೆ. ಯಾಕೆ ಅವ್ರಿಗೆ ಅಂದರೆ ಶುಗರ್ ಫ್ಯಾಕ್ಟ್ರಿ ವಿಚಾರ ಇರ್ಬೋದು, ಮತ್ತು ಭೂ ಸ್ವಾಧೀನದ ವಿಚಾರ ಇರ್ಬೋದು, ಜೊತೆಗೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ರೈತರ ಪರ ಬೆಳೆ ವಿಚಾರ ಇರ್ಬೋದು, ಇಂಥದ್ದು ಎಲ್ಲದೂ ಕೂಡ ಬಹಳ ಸಾಲ ಮನ್ನಾದ ವಿಚಾರ ಮುಖ್ಯವಾದದ್ದು. ಎಲ್ಲರೂ ಚುನಾವಣೆ ಟೈಮ್ನಲ್ಲಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾರೆ, ಅದಾದ ನಂತರ ಯಾರೂ ತಿರುಗಿ ನೋಡಲ್ಲ. ಹೀಗಾಗಿ ರೈತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಪಕ್ಷದಲ್ಲೂ ಜನತಾ ದಳದಲ್ಲಿರ್ಬೋದು, BJPಲಿರ್ಬೋದು, ಅಥವಾ ರೈತ ಸಂಘದಲ್ಲಿರ್ಬೋದು, ಕಾಂಗ್ರೆಸ್ಸಲ್ಲಿರ್ಬೋದು, ಎಲ್ಲದರಲ್ಲೂ ರೈತರಿದ್ದಾರೆ. ಇದ್ದರೂ ಕೂಡ ಯಾರು ಆ ವಿಚಾರವಾಗಿ ಯಾವುದೇ ರೀತಿಯ ಒಂದು ಜವಾಬ್ದಾರಿ ತಗೊಳ್ತೀನಿ. ಸಾಲ ಮನ್ನಾ ಆಗಿದೆ ಅಂತ ಹೇಳ್ತಾರೆ, ಆದರೆ ಸಾಲ ಮನ್ನಾ ಬ್ಯಾಂಕ್ಗಳಲ್ಲಿ ಹೋಗಿ ಕೇಳಿದ್ರೆ ನಮಗೆ ಯಾವುದೇ ಸರ್ಕ್ಯುಲರ್ ಸರ್ಕಾರದಿಂದ ಬಂದಿಲ್ಲ ಅಂತ ಅನ್ನೋಂಥ ವಿಚಾರ. ಹೀಗಾಗಿ ಎಲ್ಲ ರೈತರನ್ನ, ಅದರಲ್ಲೂ ಜೊತೆಯಾಗಿ ರೈತರನ್ನ ಬಹಳ ದಾರಿ ತಪ್ಪಿಸ್ತಾ ಇದ್ದಾರೆ. ಇವರು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದು ಬಂದು ರೈತರ ಪರ ಹೋರಾಟ ಮಾಡಲಿ ಅಂತೇಳಿ ನಾವು ಅವ್ರಿಗೆ ಬೆಂಬಲ. ಸುಮಲತಾ ಅಂಬರೀಶ್ ರವರು ಮಾತನಾಡಿ, ಕುಮಾರಸ್ವಾಮಿಯವರು ದರ್ಶನ್ ಹಾಗೂ ಯಶ್ರವರ ಬಗ್ಗೆ ಲಘುವಾಗಿ ಮಾತನಾಡಿರುವುದು ಸರಿಯಲ್ಲ. ಅವರು ಏನು ತಪ್ಪು ಮಾಡಿದ್ದಾರೆ, ಇದಕ್ಕೆಲ್ಲ ಜನ ಉತ್ತರ ನೀಡುತ್ತಾರೆ ಎಂದರು. ಅವ್ರು ಯಾವ ವಿಷಯಕ್ಕೆ ಆ ಥರ ಮಾತಾಡಿದ್ದಾರೆ ಅಂತ, ದರ್ಶನ್ ಯಶ್ ಏನು ತಪ್ಪು ಮಾಡಿದ್ದಾರೆ, ಯಾರಿಗೇನು ದ್ರೋಹ ಮಾಡಿದ್ದಾರೆ, ಅವ್ರು ಕಷ್ಟಪಟ್ಟು ಒಂದು ಸ್ಥಾನಮಾನ ಜನರಲ್ಲಿ ಒಂದು ಪ್ರೀತಿನ ಗಳಿಸಿ ಇಷ್ಟು ದೂರ ಬಂದವರು. ಇವಾಗ ನನ್ನ ಪ್ರಚಾರಕ್ಕೆ ಬಂದ ತಕ್ಷಣ ಅವ್ರು ಕೆಟ್ಟವರಾದ್ರ? ಅವ್ರ ಕಡೆ ಯಶನ್ನು ಹೋಗಿದ್ದಾರೆ ಹೋದ ಎಲೆಕ್ಷನಲ್ಲಿ, ಆವಾಗ ಅವ್ರನ್ನ ಯಾರೂ ಏನೂ ಅಂದಿಲ್ವಲ್ಲ, ಯಾಕೆ? ಇದೆಲ್ಲ ಪ್ರಶ್ನೆಗಳು ಜನ ಕೇಳ್ತಾರೆ. ಪ್ರತಿಕ್ರಿಯೆ ಉತ್ತರ ಏನೇ ಇದ್ದರೂ 18ನೇ ತಾರೀಕು ಕೊಡ್ತಾರೆ. ನಾವೇನು ಅವ್ರ ಪರ ಪ್ರಚಾರಕ್ಕೆ ಬರೋವಾಗ ಯಾರೇ ಬರಲಿ, ನಾವೇನು ಅವ್ರನ್ನ ಟೀಕಿಸ್ತಾ ಇಲ್ವಲ್ಲ. ನೀವು ಯಾಕೆ ಬಂದ್ರಿ, ನೀವಿದು ಇಲ್ಲ, ನಿಮ್ಮ ಇದು ಸರಿ ಇಲ್ಲ ಅಂತ ನಾವೇನಾದರೂ ಹೇಳಿದ್ವಾ? ಇಲ್ವಲ್ಲ. ಯಾರಿಗೂ ಈ ನೈತಿಕ ಹಕ್ಕಿಲ್ಲ. ನನ್ನ ಪರವಾಗಿ ಯಾರೇ ಬಂದ್ರೂ ಅದು ನನ್ನ ಒಂದು ಅಂಬರೀಷ್ ಅವರ ಒಂದು ಪ್ರೀತಿಯಿಂದ ಬರ್ತಾರೆ, ನಮ್ಮ ಮೇಲಿಟ್ಟಿರೋ ಒಂದು ಗೌರವದಿಂದ ಬರ್ತಾರೆ. ಏನೇ ಇದ್ರೂ ಚುನಾವಣೆ ಇರಲಿ, ಒಂದು ಗೌರವ ಮರ್ಯಾದೆಯಿಂದ ಹೋಗೋದು ಒಳ್ಳೆಯದು. ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ. ಈ ಸಂದರ್ಭದಲ್ಲಿ ಶಂಭುನಾಡಿ ಸುರೇಶ್, ಬೇಲೂರು ಸೋಮಶೇಖರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪಾಂಡವಪುರ ಪುರಸಭೆ ಅಧಿಕಾರಿಗಳು ಹಾಗೂ ಪುರಪಿತೃಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಪಟ್ಟಣದ ನಾಗರಿಕರು ಪ್ರತಿದಿನ ಕೊಳಚೆ ನೀರಿನ ಗಬ್ಬು ವಾಸನೆ ಕುಡಿಯುವ ಮೂಲಕ ಫಜೀತಿ ಅನುಭವಿಸುತ್ತಿದ್ದಾರೆ. ಈ ಕುರಿತು ಸ್ವರ್ಣ ಟಿವಿ ವಿಶೇಷ ವರದಿ. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಕೃಷ್ಣಾನಗರ ಬಡಾವಣೆಯ 5ನೇ ಹಂತದಲ್ಲಿ ಪುರಸಭೆ ವತಿಯಿಂದ ಚರಂಡಿ ನಿರ್ಮಿಸದಿರುವುದರಿಂದ ಕೊಳಚೆ ನೀರು ನಿಂತಲೇ ನಿಲ್ಲುತ್ತದೆ. ಜೊತೆಗೆ ಚರಂಡಿ ಇಲ್ಲದ ಕಾರಣ ಹೆಚ್ಚಿನ ನೀರು ಶೇಖರಣೆಗೊಂಡ ಸಂದರ್ಭದಲ್ಲಿ ಕೊಳಚೆ ನೀರು ಮತ್ತೆ ವಾಪಸ್ ಸುತ್ತಮುತ್ತಲ ನಿವಾಸಿಗಳ ಮನೆಯ ಬಾಗಿಲ ಬಳಿ ಹರಿಯುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ.
5ನೇ ಹಂತ ಕೃಷ್ಣಾನಗರದಲ್ಲಿ ಗಿಡ ಗಂಟೆಗಳು ಬೆಳೆದು ಹಾವು ಚೇಳುಗಳಿಂದ ನಾಗರಿಕರು ಇಲ್ಲಿ ವಾಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಯಾವುದೇ ಚರಂಡಿ ವ್ಯವಸ್ಥೆ ಇಲ್ಲ. ಮನೆಯಿಂದ ಚರಂಡಿಗೆ ಹೋಗುವ ನೀರು ಮತ್ತು ಮನೆ ಒಳಗೆ ನುಗ್ಗಿ ಕಾಂಪೌಂಡೆಲ್ಲ ದುರ್ವಾಸನೆ ಕೂಡುವ ಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಮುಖ್ಯಾಧಿಕಾರಿ ಹಾಗೂ ಸಂಬಂಧಪಟ್ಟವರಿಗೆ ಗಮನಕ್ಕೆ ತಂದರೂ ಸುಧಾ ಕ್ರಮ ವಹಿಸ್ತಾ ಇಲ್ಲ. ಈ ಅಭಿವೃದ್ಧಿ ಕಾರ್ಯ ಮಾಡುವುದರೊಳಗೂ ಇಲ್ಲಿನ ಪುರಸಭೆಯ ಅಧಿಕಾರಿಗಳು ಹಾಗೂ ಸದಸ್ಯರುಗಳು ರಾಜಕೀಯ ಮಾಡ್ತಾ ಇದ್ದಾರೆ. ಯಾವರು JDSಗೆ ಮತ ನೀಡಿದ್ದಾರೆ ಅವ್ರ ಮನೆ ಮುಂದೆ ಸ್ವಚ್ಛತೆಯನ್ನು ಮಾಡ್ತಾಯಿದ್ದಾರೆ. ಅವ್ರ ಖಾಸಗಿ ನಿವೇಶನಗಳನ್ನು ಸುಧಾ ಸ್ವಚ್ಛ ಮಾಡೋದಕ್ಕೆ ವೆಹಿಕಲ್ನ ಕಳಿಸ್ಕೊಡ್ತಾ ಇದ್ದಾರೆ JCPಗಳನ್ನ. ರೈತ ಸಂಘ ಹಾಗೂ ಕಾಂಗ್ರೆಸ್ಸಿಂದ ಯಾರು ಮುಖಂಡರಿದ್ದಾರೆ ಮತ್ತು ಮತ ನೀಡಿದ್ದಾರೆ ರೈತ ಸಂಘ ಕಾಂಗ್ರೆಸ್ಗೆ ಅಂಥವ್ರ ಮನೆ ಮುಂದೆ ಕೊಳೆತು ನಾರ್ತಿದ್ರೂ ದುರ್ವಾಸನೆಯಿಂದ ಕೂಡಿದರೂ ಸುಧಾ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಿ ಪುರಸಭೆಯವರು ವಿಫಲರಾಗಿದ್ದಾರೆ. ಪುರಸಭೆ ಅಧಿಕಾರಿ ವರ್ಗ ಕೃಷ್ಣಾನಗರ ಬಡಾವಣೆಯ 5ನೇ ಹಂತದ ಬಡಾವಣೆಯಲ್ಲಿ ಕನಿಷ್ಠ ಚರಂಡಿ ನಿರ್ಮಿಸುವುದಿರಲಿ, ರಸ್ತೆ ಬದಿ ಬೆಳೆದು ನಿಂತಿರುವ ಗಿಡ ಗಂಟಿಗಳು ಹಾಗೂ ಕಸ ಕಡ್ಡಿಗಳನ್ನು ತೆರವುಗೊಳಿಸುವಲ್ಲಿ ವಿಫಲವಾಗಿರುವ ಇಲ್ಲಿನ ಪುರಸಭೆ ಅಧಿಕಾರಿ ವರ್ಗ ಪಟ್ಟಣದ ನಾಗರಿಕರಿಗೆ ಮೂಲಸೌಕರ್ಯ ಒದಗಿಸುವಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ. ಇದರಿಂದಾಗಿ ಮನೆಗಳಿಂದ ನಿವಾಸಿಗಳು ಹೊರಬಿಡುವ ಕೊಳಚೆ ನೀರು ಸರಾಗವಾಗಿ ಹರಿಯದೆ ಮತ್ತೆ ಮನೆಗಳಿಗೆ ವಾಪಸ್ಸಾಗುತ್ತಿದೆ. ಇದರಿಂದ ಸುತ್ತಮುತ್ತಲಿನ ಮನೆಗಳ ನಿವಾಸಿಗಳಿಗೆ ದುರ್ವಾಸನೆ ಬೀರುತ್ತಿದೆ. ಜೊತೆಗೆ ಹಾವು ಹಲ್ಲಿಗಳ ಕಾಟ ಕೂಟ ಹೆಚ್ಚಳವಾಗುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ವಹಿಸಬೇಕು. ಈ ದೇಶದ ಪ್ರಧಾನಿಯವರು ಸ್ವಚ್ಛ ಭಾರತ್ ಅಂತೇಳಿ ಹೇಳ್ತಾರೆ. ರಾಜ್ಯ ಸರ್ಕಾರವೂ ಸಹ ಸ್ವಚ್ಛತೆಗೋಸ್ಕರ ರೋಗ ರುಜಿನಗಳು ಬರದಾಗೆ ನಾಗರಿಕರಿಗೆ ಅಗತ್ಯ ಸೌಲಭ್ಯನ ಕಲ್ಪಿಸಿಕೊಡಿ ಅಂತೇಳಿ ರಾಜ್ಯ ಸರ್ಕಾರವೂ ಸುಧಾ ಹೇಳುತ್ತೆ. ಆದರೆ ಈ ಪುರಸಭೆಯವರು ಮಾತ್ರ ಅವರು ಸ್ವಚ್ಛತೆ ನಾವು ಮಾಡಿಸ್ಕೋಬೇಕು ಅಂದರೆ ನಾವು JDS ಕೋಟ್ ಕೊಡಬೇಕು, ಇಲ್ಲ ಅಂದರೆ ಬೇರೆ ಪಕ್ಷದವರಾದರೆ ಸ್ವಚ್ಛತೆ ಇಲ್ಲ. ಈ ಒಂದು ರಾಜಕೀಯವನ್ನು ಮಾಡಲು ಇಲ್ಲಿನ ಪುರಸಭೆ ಅಧಿಕಾರಿಗಳು ಹೊರಟಿದ್ದಾರೆ. 5ನೇ ಹಂತದಲ್ಲಿ ಯಾವುದೇ ರಸ್ತೆಗಳು ಸಮರ್ಪಕ ರಸ್ತೆಗಳ ವ್ಯವಸ್ಥೆ ಇಲ್ಲ. ಇನ್ನಾದರೂ ಈ ಬಡಾವಣೆಯಲ್ಲಿ ಚರಂಡಿ ಹಾಗೂ ರಸ್ತೆ ನಿರ್ಮಾಣ ಮಾಡುವ ಮೂಲಕ ಸ್ಥಳೀಯ ನಾಗರಿಕರಿಗೆ ದುರ್ವಾಸನೆಯಿಂದ ಮುಕ್ತಗೊಳಿಸಲಾಗುವುದೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ರವರು ಶ್ರೀರಂಗಪಟ್ಟಣ ತಾಲೂಕಿನ KRSನಲ್ಲಿ ಮಂಗಳವಾರ ಬಿರುಸಿನ ಚುನಾವಣಾ ಪ್ರಚಾರ ಕೈಗೊಂಡ ಸಂದರ್ಭದಲ್ಲಿ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಇಲ್ಲಿಗೆ ಸಮೀಪದ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ಸುಮಲತಾ ಅಂಬರೀಶ್ ರವರು ಚುನಾವಣೆಯಲ್ಲಿ ಗೆಲುವು ಸಾಧಿಸುವಂತೆ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಬೃಹತ್ ಗಾತ್ರದ ಹಾರವನ್ನು ಹಾಕಿ ಸುಮಲತಾರವರನ್ನು ಬರಮಾಡಿಕೊಂಡರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುಮಲತಾರವರು, ಕುಮಾರಸ್ವಾಮಿರವರು ಚಿತ್ರನಟರನ್ನು ಕಳ್ಳೆತ್ತು ಎಂದು ಸಂಬೋಧಿಸಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ನಮಗೆ ಬಿಜೆಪಿಯವರು ಬೇಷರತ್ ಬೆಂಬಲ ನೀಡಿದ್ದಾರೆ. ಪ್ರಚಾರಕ್ಕೆ ಬರುವುದು ಬಿಡುವುದು ಅವರಿಗೆ ಸೇರಿದ್ದು ಎಂದರು. ಜನ ಹಣ ಆಮಿಷಕ್ಕೆ ಒಳಗಾಗದೆ ಅಂಬರೀಶ್ ರವರ ಹೆಸರಿಗೆ ಮತ ಹಾಕಲಿದ್ದಾರೆ. ನಾನು ನಾಮಪತ್ರ ಸಲ್ಲಿಸುವ ವೇಳೆ ವಿದ್ಯುತ್ ಸ್ಥಗಿತಗೊಳಿಸಿದ್ದರ ಬಗ್ಗೆ ಚುನಾವಣಾಧಿಕಾರಿಗಳಿಗೆ ದೂರು ನೀಡಿದ್ದೇನೆ ಎಂದರು. ಹ್ಯಾಪಿ, ನೀವೇ ಹೇಳಿದಿರಲ್ಲ, ಇದು ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ನಾನು ಹೇಳಬಾರ್ದು, ಇದನ್ನು ನೀವು ಹೇಳಬೇಕು, ಜನ ಹೇಳಬೇಕು. ಈ ಒಂದು ಎಲೆಕ್ಷನ್ ಇದೆಯಲ್ಲ, ಇದು ಹಣದಿಂದ ಆಗಲ್ಲ ಅನ್ನೋ ಗಟ್ಟಿ ಭರವಸೆ ನನಗಿದೆ. ಜನರ ಒಂದು ಮನದಲ್ಲಿ ಏನು ಕೂತ್ಕೊಂಡ್ಬಿಟ್ಟಿದೆ, ಜನರ ಶಕ್ತಿ ಏನಿದೆ, ಮಂಡ್ಯ ಜನರ ಸ್ವಾಭಿಮಾನ ಏನಿದೆ, ಅದರ ಮೇಲೆ ಹೋಗುವಂಥ ಎಲೆಕ್ಷನ್ ಇದು. ಈ ಎಲೆಕ್ಷನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಬಿಡಿ, ಒಂದು ಇತಿಹಾಸ ಸೃಷ್ಟಿ ಮಾಡ್ತಾರೆ ಮಂಡ್ಯದ ಜನ. ಅದನ್ನು ನೀವೆಲ್ಲರೂ ನೋಡ್ತೀರ. ಪ್ರಚಾರಕ್ಕೆ ಬಂದರೆ ಅದು ಪ್ರಚಾರ, ನನ್ನ ಪರವಾಗಿ ಪ್ರಚಾರಕ್ಕೆ ಬಂದರೆ ಇದು ಅನಾಚಾರ. ಈ ಒಂದು ರೀತಿಯಲ್ಲಿ ಇವರು ಮಾತನಾಡೋ ಮಾತುಗಳಿದೆ. ಇದು ಸರಿಯಲ್ಲ. ಇದು ಜನಕ್ಕೆ ಗೊತ್ತಾಗುತ್ತೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಜನ ಮೂರ್ಖರಲ್ಲ, ಮುಟ್ಟಾಳರಲ್ಲ. ಅವ್ರಿಗೆಲ್ಲ ಗೊತ್ತಾಗುತ್ತೆ, ಎಲ್ಲ ಅರಿವಿದೆ ಅವ್ರಿಗೆ. ಮಾತುಗಳಿಂದ ಯಾರೂ ಮರಳಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ KS ಸಚ್ಚಿದಾನಂದ, ರಾಮೇಗೌಡ, ಲಿಂಗರಾಜು, ಮಂಜುನಾಥ್, ನಂದಮಣಿ ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕಿನ ವನಗನಹಳ್ಳಿ ಮಠ ಗ್ರಾಮದ ಶಕ್ತಿ ದೇವತೆ ಮಾರಮ್ಮ ದೇವಿಯ ಕೊಂಡೋತ್ಸವಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ನಡೆದಿದ್ದು, ಗ್ರಾಮಸ್ಥರು ಐಕ್ಯತಾ ಮನೋಭಾವದಿಂದ ಸರ್ವರು ಒಗ್ಗೂಡಿ ಉತ್ಸವವನ್ನು ಅದ್ದೂರಿಯಾಗಿ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ.
ಮಂಗಳವಾರ ಮುಂಜಾನೆ ದೇವಾಲಯದ ಆವರಣದಲ್ಲಿ ಕೊಂಡೋತ್ಸವದ ಹಿನ್ನೆಲೆಯಲ್ಲಿ ಹೋಮ ಹವನಾದಿಗಳು ವಿವಿಧ ಧಾರ್ಮಿಕ ಕೈಂಕರ್ಯಗಳು ಅರ್ಥಪೂರ್ಣವಾಗಿ ಜರುಗಿದವು. ಗ್ರಾಮದ ಮುಖಂಡರಾದ ಕೃಷ್ಣರವರು ಪೂಜೆಯ ನೇತೃತ್ವ ವಹಿಸಿದ್ದರೆ ದೇವಾಲಯದ ಅರ್ಚಕರಾದ ಚೌಡಯ್ಯರವರು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ಮಾರಮ್ಮ ದೇವಿಯ ಕೊಂಡೋತ್ಸವಕ್ಕೆ ಗುಂಡಿ ತೆಗೆಯುವ ಪರಂಪರೆಗೆ ಸರ್ವರು ಕೂಡ ಭಾಗಿಯಾಗಿ ಉತ್ಸವದ ಯಶಸ್ವಿಗೆ ಸಹಕಾರ ನೀಡಿದರು. ಉತ್ಸವದ ಹಿನ್ನೆಲೆಯಲ್ಲಿ ದೇವಾಲಯ ಸೇರಿದಂತೆ ಗ್ರಾಮದ ತುಂಬ ವಿದ್ಯುತ್ ಅಲಂಕಾರ ಗಮನ ಸೆಳೆಯಿತು. ಬುಧವಾರ ಅಪಾರ ಭಕ್ತ ಸಮ್ಮುಖದಲ್ಲಿ ಶಕ್ತಿ ದೇವತೆ ಮಾರಮ್ಮನ ಕೊಂಡೋತ್ಸವ ಸಡಗರದಿಂದ ನಡೆಯಲಿದೆ. ಲೋಕಸಭೆ ಚುನಾವಣೆಯ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಮಂಗಳವಾರ ಪಕ್ಷೇತರ ಅಭ್ಯರ್ಥಿಯಾಗಿ ನವೀನ್ ಕುಮಾರ್ ಅವರು ತಮ್ಮ ಅಭಿಮಾನಿಗಳೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವ ನವೀನ್ ಕುಮಾರ್ ಅವರು ತಮ್ಮ ಅಭಿಮಾನಿಗಳೊಂದಿಗೆ ಟ್ರ್ಯಾಕ್ಟರ್ನಲ್ಲಿ ಡಿಸಿ ಕಚೇರಿಗೆ ಆಗಮಿಸಿ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಡಾಕ್ಟರ್ ಎನ್ ಮಂಜುಶ್ರೀರವರಿಗೆ ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನವೀನ್ ಕುಮಾರ್, ಈ ಚುನಾವಣೆಯಲ್ಲಿ ಹೊರಗಿನ ಜಿಲ್ಲೆಯವರಿಗೆ ಮಣೆ ಹಾಕಲಾಗುತ್ತಿದೆ. ಈ ದೃಷ್ಟಿಯಿಂದ ರೈತರ ಪರವಾಗಿ ಹೋರಾಟ ನಡೆಸಲು ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಎಂದ ಅವರು, ಪೊಲೀಸರು ತಾರತಮ್ಯ ನೀತಿ ಅನುಸರಿಸುತ್ತಿದ್ದಾರೆ. ನಮ್ಮನ್ನು ನಾಮಪತ್ರ ಸಲ್ಲಿಸಲು ಡಿಸಿ ಕಚೇರಿ ಬಳಿಗೆ ಆಗಮಿಸಲು ಸಹ ಬಿಡುವುದಿಲ್ಲ. ಆದರೆ ಬೇರೆ ಪಕ್ಷದವರಿಗೆ ಮಣೆ ಹಾಕುತ್ತಾರೆ. ರಾಜ್ಯ ಸರ್ಕಾರ ಆಡಳಿತ ಯಂತ್ರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದರು. ನಾನು 26ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮಂಡ್ಯದ ಮತಬಾಂಧವರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಪ್ರೋತ್ಸಾಹನ ಕೊಟ್ಟಿದ್ದಾರೆ. ಹಾಗೆ ಇವತ್ತು ನಾವು ಏನು ಉದ್ದೇಶ ಇಟ್ಕೊಂಡಿದ್ದೀವಿ ಅಂತ ಪ್ರಮುಖವಾಗಿ ಇವತ್ತು ಯಾವುದೋ ಹೊರಗಿನ ಜಿಲ್ಲೆಯವರು ತಂದು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕ್ಯಾಂಡಿಡೇಟ್ನ ಮಾಡ್ತಾರೆ. ಅವ್ರಿಗೆ ಮಂಡ್ಯದಲ್ಲಿ ಎಷ್ಟು ಹಳ್ಳಿ ಇವೆ ಅಂತ ಗೊತ್ತಿಲ್ಲ, ಎಷ್ಟು ಊರವೆ, ಎಷ್ಟು ತಾಲೂಕವೆ, ಎಷ್ಟು ಜನ ಮತದಾರ ಇದ್ದಾರೆ ಅನ್ನೋದೇ ಒಂದು ಪ್ರಜ್ಞೆ ಇಲ್ದಿರುವಂಥವ್ರ ಕ್ಯಾಂಡಿಡೇಟ್ ತಂದು ಮತದಾರ ಮಂಡ್ಯದಲ್ಲಿ ಇವತ್ತು ನಾಮಿನೇಷನ್ನ ಫೈಲ್ ಮಾಡಿಸಿದ್ದಾರೆ. ಹಾಗೆ ನಾವಿವತ್ತು ರೈತರ ಪರವಾಗಿ ಒಂದು ವೈಜ್ಞಾನಿಕ ಬೆಲೆ ಫಿಕ್ಸ್ ಮಾಡಬೇಕು. ಯಾವುದೋ ಫಾರ್ಚುನರ್ ಕಾರ್ ಬಂದರೆ DC ಆಫೀಸ್ಗೆ ಒಳಗಡೆ ಅವಕಾಶ ಕೊಡ್ತಾರೆ. ಅದೇ ನಾವು ರೈತರ ಮಕ್ಕಳು ಟ್ರಾಕ್ಟರ್ ತಗೊಬಂದರೆ ಇಲ್ಲೇ ನಿಲ್ಲಿಸ್ಬಿಟ್ಟು ನೀವು ನಡ್ಕೋರಪ್ಪ ಅಂತ ಹೇಳ್ತಾರೆ. ಏಕೆಂದರೆ ಸರ್ಕಾರ ನಿನ್ನೆ ತಾನೇ ನಡೆದಿದೆ, ಮಂಡ್ಯದ ಮೇನ್ ಪ್ರವಾಸಿ ಪಾರ್ಕ್ ಇರುವಂಥದ್ದಲ್ಲಿ ಸರ್ಕಾರ ಅವಕಾಶ ಕೊಡ್ತದೆ. ಆದರೆ ನಾವು ರೈತರ ಮಕ್ಕಳು ಟ್ರಾಕ್ಟರ್ ತಗೊಬಂದರೆ ಇವತ್ತು ಟ್ರಾಕ್ಟರ್ ನೀವು ಅರ್ಧಕ್ಕೆ ಸ್ಟಾಪ್ ಮಾಡಿ ಅಂತಾರೆ. ಫಾರ್ಚುನರ್ ಕಾರ್ ಬಂದರೆ ಡೈರೆಕ್ಟು DC ಆಫೀಸ್ಗೆ ಒಳಗಡೆ ಎಂಟ್ರೆನ್ಸ್ ಕೊಡ್ತಾರೆ ಬಾಗಿಲನ್ನ. ಇದು ನಮ್ಮ ಸರ್ಕಾರದ ದಬ್ಬಾಳಿಕೆ. ರಾಜ್ಯ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಆ ಆಡಳಿತನ ದುರುಪಯೋಗಪಡಿಸ್ಕೊತಾ ಇದೆ. ಈ ಸಂದರ್ಭದಲ್ಲಿ MB ನಾಗಣ್ಣಗೌಡ ಸೇರಿದಂತೆ ಅಭಿಮಾನಿಗಳು ಪಾಲ್ಗೊಂಡರು. ಮಳವಳ್ಳಿಯ ಆರೋಗ್ಯ ಇಲಾಖೆಯ ವತಿಯಿಂದ ತಾಲೂಕು ಪಂಚಾಯಿತಿಯ ಕಚೇರಿಯ ಸಾಮರ್ಥ್ಯ ಸೌಧದಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಆರೋಗ್ಯ ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಂದೇಶ ನೀಡಲಾಯಿತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕ್ಷಯರೋಗ ನಿಯಂತ್ರಣ ಕುರಿತು ಬೃಹತ್ ಜಾಥಾ ನಡೆಸಿದ ಕಾರ್ಯಕರ್ತರು ಕ್ಷಯರೋಗ ಕಂಡುಬಂದಾಗ ಸ್ವಯಂ ಪ್ರೇರಿತರಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುವಂತೆ ಸಲಹೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಅನಿಲ್ ಚಂದ್ರಮೋಹನ್, ಡಾಕ್ಟರ್ ಅಶ್ವಥ್, ಡಾಕ್ಟರ್ ವೀರಭದ್ರಪ್ಪ, ವೀರಣ್ಣಗೌಡ, ನಾಗರಾಜಮೂರ್ತಿ ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಬಹುಜನ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯಾಗಿ ಗುಂಡಾಪುರ ನಂಜುಂಡಸ್ವಾಮಿರವರು ತಮ್ಮ ಅಭಿಮಾನಿಗಳೊಂದಿಗೆ ಆಗಮಿಸಿ ಉಮೇದುವಾರಿಕೆ ಸಲ್ಲಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಕಾರ್ಯಕರ್ತರೊಂದಿಗೆ ತೆರಳಿ ಪುಷ್ಪಾರ್ಚನೆ ನೆರವೇರಿಸಿದ ನಂತರ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಕ್ಕ ಮಾಯಾವತಿಯವರ ಆಶಯದಂತೆ ಭೀಮ ಸೈನಿಕನಾಗಿ ಜನಪರ ಕೆಲಸ ಮಾಡಲು ಚುನಾವಣೆಗೆ ಸ್ಪರ್ಧಿಸಿರುವುದಾಗಿ ತಿಳಿಸಿದರು. ಮಂಡ್ಯ ಲೋಕಸಭಾ ಕ್ಷೇತ್ರದ
ಎಲ್ಲ ಮತದಾರರ ಬಂಧುಗಳ ಸಹಕಾರದಿಂದ ನಾನಿವತ್ತು ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೀನಿ. ಬಂಧುಗಳೇ, ಬಹುಜನ ಸಮಾಜ ಪಕ್ಷದ ಭೀಮ ಸೈನಿಕರಾದ ತಾವುಗಳು ಜಿಲ್ಲಾ ಸಮಿತಿಯ ಎಲ್ಲ ಒಮ್ಮತದ ಸಹಕಾರದೊಂದಿಗೆ ಅಣ್ಣ ಎನ್ ಮಹೇಶ್ವರವರ ಆಶೀರ್ವಾದದೊಂದಿಗೆ ನನಗೆ ಈ ಕ್ಷೇತ್ರದಲ್ಲಿ ಬಹುಜನ ಸಮಾಜ ಪಕ್ಷದ ಇಲ್ಲಿ ಅಭ್ಯರ್ಥಿಯಾಗಿ ನಿಲ್ಲಲಿಕ್ಕೆ ಬಿ ಫಾರ್ಮ್ನ ಕೊಟ್ಟಿದ್ದಾರೆ. ಅವರ ಅಣತಿಯಂತೆ ತಮ್ಮೆಲ್ಲರ ಆದೇಶದಂತೆ ನಾನು ಒಬ್ಬ ಭೀಮ ಸೈನಿಕನಾಗಿ ಮೇಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾರಸುದಾರನಾಗಿ ಕಾನ್ಸಿರಾಮ್ರವರ ಮತ್ತು ಅಕ್ಕ ಮಾಯಾವತಿಯವರ ಪಕ್ಷವನ್ನು ಈ ಕ್ಷೇತ್ರದಲ್ಲಿ ಬಲಪಡಿಸಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಎಲ್ಲರ ಮನವೊಲಿಸಿ ಜಯವನ್ನು ತಂದುಕೊಡ್ಬೇಕಾದಂಥ ಮಹತ್ವದ ಜವಾಬ್ದಾರಿ ತಮ್ಮೆಲ್ಲರ ಮೇಲಿದೆ. ನಾನು ಎಲ್ಲ ಥರದಲ್ಲೂ ತಮಗೆ ಸಹಕಾರ ಕೊಡ್ತಾ ನಮ್ಮ ಪಕ್ಷವನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಮಹಾಜನತೆಯಲ್ಲಿ ಕೇಳ್ಕೊತಾ ತಾವೆಲ್ಲರೂ ಸಕ್ರಿಯವಾಗಿ ನನ್ನ ಜೊತೆಲಿ ಇದ್ದೀರಿ, ನಾನು ನಿಮ್ಮ ಜೊತೆಲಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತು. ಈ ಸಂದರ್ಭದಲ್ಲಿ ಬಿಎಸ್ಪಿ ಮುಖಂಡರಾದ ಡಾಕ್ಟರ್ ಕೃಷ್ಣಮೂರ್ತಿ, ವೆಂಕಟಗಿರಿಯಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾದ ಸುಮಲತಾ ಅಂಬರೀಶ್ ರವರನ್ನು ಬೆಂಬಲಿಸುವುದಾಗಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಸಂಚಾಲಕರಾದ ಶೇಖರ್ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಸಹ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದರು. ಬೇರೆ ನಟರನ್ನು ಹೀಯಾಳಿಸುವುದು ಸರಿಯಲ್ಲ. ಸಿನಿಮಾ ರಂಗದ ಬಗ್ಗೆ ಕೇವಲವಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು. ಈ ಹಿನ್ನೆಲೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸಂಘಟನೆಗಳ ಪರವಾಗಿ ಸುಮಲತಾ ಅಂಬರೀಶ್ ರವರನ್ನು ಬೆಂಬಲಿಸುತ್ತಿರುವುದಾಗಿ ತಿಳಿಸಿದರು. ನಮ್ಮ ಅಂಬರೀಶ್ ಸುಮಲತಾ ಅವರಿಗೆ ನಮ್ಮ ಬೆಂಬಲ ಸಂಪೂರ್ಣವಾಗಿದೆ. ಯಾಕೆಂದರೆ ಒಂದು ಒಳ್ಳೆಯ ಸಮಯ ಇದು. ಒಂದು ಕಾವೇರಿಗೆ ರಾಜೀನಾಮೆ ಕೊಟ್ಟಂಥ ಒಬ್ಬ ನಾಯಕನ ಒಂದು ಹೋರಾಟಗಾರರಾಗಿ ಋಣ ತೀರಿಸಿದಂಥ ಒಂದು ಕಾಲ ನಮಗೆ ಬಂದಿದೆ. ಅದಕ್ಕಾಗಿ ನಾವು ಎಲ್ಲ ಒಕ್ಕೂಟದ ಪರವಾಗಿ ನಾನಿವತ್ತು ಮಂಡ್ಯ ಜಿಲ್ಲೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರಿಗೆ ಸಂಪೂರ್ಣ ಬೆಂಬಲ. ಬರೀ ನಾವು ಪತ್ರಿಕಾಗೋಷ್ಠಿ ಮಾಡಿ ಬೆಂಗಳೂರು ಜನ ನಾವಲ್ಲ, ಇವತ್ತಿಂದನೇ ನಾವು ಚುನಾವಣಾ ಪ್ರಚಾರದಲ್ಲಿ ತುಳಿತೀವಿ. ಪ್ರತಿಯೊಂದು ತಾಲೂಕು ಕೂಡ ನಮ್ಮ ರ್ಯಾಲಿಗಳಿರ್ತವೆ. ನಮ್ಮ ಒಕ್ಕೂಟದ ವತಿಯಿಂದ ರ್ಯಾಲಿಗಳು ಮಾಡ್ತೀವಿ. ಎಲ್ಲ ತಾಲೂಕುಗಳು ಕೂಡ ರ್ಯಾಲಿಗಳು ಮಾಡ್ತೀವಿ. ಹಾಗಾಗಿ ಇವತ್ತಿಂದನೇ ನಾವು ಚುನಾವಣೆ ಅವ್ರ ಜೊತೆಲಿ ಇರ್ತೀವಿ. ಚುನಾವಣೆ ಥರ ಇರಬೇಕು. ಆಮೇಲೆ ಎಲ್ಲರೂ ಕೂಡ ಇದ್ದಿದ್ದೆ. ಹಾಗಾಗಿ ದಯವಿಟ್ಟು ವೈಯಕ್ತಿಕತೆಯನ್ನು ಎಳೆದು ಯಾರು ಕೂಡ ತೇಜೋವಧೆ ಮಾಡೋಂಥ ಕೆಲಸ ಮಾಡೋದು. ಅಂಬರೀಶ್ ಇರುವಾಗ ಒಬ್ಬರು ಮಾತಾಡ್ತಿರಲಿಲ್ಲ, ಇವತ್ತು ಪ್ರತಿಯೊಬ್ಬರು ಧ್ವನಿ ಎತ್ತೀರಾ. ಯಾಕೆ? ಅವತ್ತೇ ನೀವು ಮಾತಾಡ್ಬೋದಿತ್ತಲ್ಲ. ಒಬ್ರಿಗೂ ಮಾತಾಡಲಿಕ್ಕೆ ಅವತ್ತು ಯಾರಿಗೂ ತಾಕತ್ತಿರಲಿಲ್ಲ, ಇವತ್ತು ಮಾತಾಡ್ತೀರಾ, ಎಲ್ಲರೂ ಮಾತಾಡ್ತೀರಾ. ಗೋಷ್ಠಿಯಲ್ಲಿ ಲಿಂಗರಾಜು, ನಾಗೇಶ್, ಶಾರದಾ ಗೌಡ, ಚಂದ್ರ, ಕೃಷ್ಣ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಸುಮಲತಾ ಅಂಬರೀಶ್ಗೆ ರೈತ ಸಂಘದ ಬೆಂಬಲ, ರೈತರ ಸಮಸ್ಯೆಗೆ ಸ್ಪಂದಿಸುವ ಭರವಸೆ, ಎಸ್ ದರ್ಶನ್ ಬಗ್ಗೆ ಮಾತನಾಡದಿರಲು ತಾಕೀತು. ಪಾಂಡವಪುರ ಪುರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ನಿವಾಸಿಗಳಿಗೆ ತಪ್ಪದ ಬವಣೆ. ಸ್ವರ್ಣ ಟಿವಿ ವಿಶೇಷ ವರದಿ. ಲೋಕಸಭಾ ಚುನಾವಣೆ ಹಿನ್ನೆಲೆ ಪಕ್ಷೇತರ ಅಭ್ಯರ್ಥಿ ನಾಮಪತ್ರ, ಬಿಎಸ್ಪಿಯಿಂದಲೂ ಉಮೇದುವಾರಿಕೆ. ಶ್ರೀರಂಗಪಟ್ಟಣದಲ್ಲಿ ಸುಮಲತಾ ರೋಡ್ ಶೋ, ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ, ದೇವಾಲಯದಲ್ಲಿ ವಿಶೇಷ ಪೂಜೆ. ಇದಿಷ್ಟು ಇವತ್ತಿನ ಸುದ್ದಿ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.